ಕೆ ಶಿವಕುಮಾರ್ ಅವ್ರಿಗೆ ತಡ್ಕೊಳಕ್ಕಾಯ್ತಲ್ಲ ಅವ್ರು ನೋಡಿ, ನೀವು ನೋಡಿದ್ದೀರಾ ಕೇಂದ್ರದಲ್ಲಿ ಎಷ್ಟು ಸಾವಿರ ಅವ್ರಿಗೆ ನಿದ್ದೆ ಬರ್ತಾ ಇಲ್ಲ. ಡೆಲ್ಲಿನಲ್ಲಿ ಮನೆ ಕೊಂಡ ಡಿ ಕೆ ಶಿವಕುಮಾರೇ ಕಾಣ್ತಾರೆ ಅವ್ರಿಗೆ. ಎದ್ದು ಕೂತ್ಕೊಂಡ್ಬಿಡ್ತಾರೆ ಒಂದೊಂದ್ಸರಿ ರಾತ್ರಿ ಹೊತ್ತು. ಇಲ್ಲಿ ಬಂದ್ಬಿಟ್ಟು ಅವ್ರು ಇಲ್ಲಿ ಬಿಟ್ಟು ಕೇಂದ್ರ ಮಂತ್ರಿ ಕೇಂದ್ರದಲ್ಲಿ ಕೆಲಸ ಮಾಡ್ಬೇಕಾ ರಾಜ್ಯದಲ್ಲಿ ಕೆಲಸ ಮಾಡ್ಬೇಕಪ್ಪ ನೀವು ಹೇಳಿ ದಯಮಾಡಿ. ನಿಮ್ಮನ್ನೇ ಕೇಳ್ತೀನಿ ಮಾಧ್ಯಮದವ್ರನ್ನ. ಈಗ ಅಲ್ಲಿ ಡೆಲ್ಲಿನಲ್ಲಿ 30 ದಿವಸ ಇದ್ದು 20 ದಿವಸ ಇದ್ದು ಇಲ್ಲೊಂದು 10 ದಿವಸ ಇರಬೇಕಲ್ವಾ. ಅವ್ರು ಅಲ್ಲಿ 2 ದಿವಸ ಇದ್ಬಿಟ್ಟು ಕ್ಯಾಬಿನೆಟ್ ಇದ್ದಾಗ ಹೋಗ್ಬಿಟ್ಟು ಬಂದು ಇಲ್ಲೇ ಇರ್ತಾರೆ. ಈ ಅರ್ಥ ಏನಿದ್ರದ್ದು? ಅವ್ರು ನಿದ್ದೆ ಬರ್ತಾ ಇಲ್ಲ. ಡಿ ಕೆ ಶಿವಕುಮಾರ್ಗೆ ಏನಾದ್ರು ಮಸಿ ಬೆಳಿಬೇಕು. ಈಗ ಅವರ ಜೊತೆಗೆ ಮಗನ್ ಬಿಟ್ಬಿಟ್ಟವ್ರೆ. ಅವ್ರು ಬರೋಕ್ಕಾಗಲ್ಲ, ಮಗನ್ ಬಿಟ್ಬಿಟ್ಟವ್ರು. ಇವಾಗ ನಡಿ ನೀನು ಬಿಡ್ದಿಲ್ ಮಾಡು ಅಂತ. ಈ ಬೇರೆ ಕಡೆ ನಡೀತಾವಲ್ಲ ಇವೆಲ್ಲ ರೈತರ ಹೋರಾಟಗಳು, ಅಲ್ಲಿ ಕಣ್ಣು ಕಾಣ್ತಾ ಇಲ್ವ ಅವ್ರಿಗೆ? ಅಯ್ಯೋ ಕೇಳಿ ಒಂದ್ಸರಿ ಬ್ರೈನ್ ಮ್ಯಾಪಿಂಗ್ ಮಾಡಿಸಿ ಗೊತ್ತಾಯ್ತದೆ ಯಾರು ಜಪ ಮಾಡ್ತಾವ್ರೆ ಅಂತ. ಡಿ ಕೆ ಶಿವಕುಮಾರ್ ಅವರು ನಾಳೆ ತೀರ್ಮಾನ ಮಾಡ್ತಾರೆ. ಜನ ನಾವು ತಪ್ಪು ಮಾಡಿದ್ರೆ ಜನ ನಮ್ಮ ತೀರ್ಮಾನ ಮಾಡ್ತಾರೆ. ನಮ್ಮನ್ನು ಆಚೆ ಇಡ್ತಾರೆ. ಇಡ್ಲಿ. ಇದು ರಾಜಕಾರಣದಲ್ಲಿ ಇವೆಲ್ಲ ಏರಿಳಿತಗಳು ಇದ್ದಿದ್ದೇನೆ. ನಾವು ನಮ್ಗೆ ಅವಕಾಶ ಕೊಡಿ. 2 ವರ್ಷ ಅವಕಾಶ ಕೊಟ್ಟರು ಡಿ ಕೆ ಶಿವಕುಮಾರ್ ಅವ್ರಿಗೆ. ಅವ್ರ ನಡವಳಿಕೆ ಸರಿ ಇಲ್ಲ ಅಂದರೆ ಜನ ತೀರ್ಮಾನ ಮಾಡ್ತಾರೆ. ಜನ ನಮ್ಮನ್ನು ರಿಜೆಕ್ಟ್ ಮಾಡ್ತಾರೆ, ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ತಾರೆ. ಅಲ್ಲಿಗಡೆ ತಡ್ಕೊಳ್ಳಿ ನೀವು. ಏನಾದರೂ ಮಾಡಿ ಡಿ ಕೆ ಶಿವಕುಮಾರ್ ಮೇಲೆ ಗೋಬೆ ಕುಣಿಸ್ಬಿಡ್ಬೇಕು, ಯಾವುದಾದ್ರೂ ಹುಡುಕ್ಬೇಕು. ಅದು ಯಾವ್ಯಾವುದೋ ಕಥೆ ಹೇಳ್ತಾರೆ.